ನೋಡಿ 7 ಆರೋಪಿಗಳೇನೋ ರಿಲೀಸ್ ಆದ್ರು ಮೊನ್ನೆ. ಆದ್ರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ನೋಡಿರಿ. ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಬೇಕಾದ್ರೆ ಸಾಕು. ನೋಡಿ 7 ಆರೋಪಿಗಳೇನೋ ರಿಲೀಸ್ ಆದ್ರು ಮೊನ್ನೆ. ಆದ್ರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ನೋಡಿರಿ. ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಬೇಕಾದ್ರೆ ಸಾಕು. ನೋಡಿ 7 ಆರೋಪಿಗಳೇನೋ ರಿಲೀಸ್ ಆದ್ರು ಮೊನ್ನೆ. ಆದ್ರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ನೋಡಿರಿ. ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಬೇಕಾದ್ರೆ ಸಾಕು. ನೋಡಿ 7 ಆರೋಪಿಗಳೇನೋ ರಿಲೀಸ್ ಆದ್ರು ಮೊನ್ನೆ. ಆದ್ರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ.
ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು. ನೋಡಿರಿ ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಬೇಕಾದ್ರೆ ಸಾಕು. ನೋಡಿ 7 ಆರೋಪಿಗಳೇನೋ ರಿಲೀಸ್ ಆದರು ಮೊನ್ನೆ. ಆದರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ, ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು. ನೋಡಿರಿ ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಬೇಕಾದ್ರೆ ಸಾಕು. ನೋಡಿ 7 ಆರೋಪಿಗಳೇನೋ ರಿಲೀಸ್ ಆದರು ಮೊನ್ನೆ. ಆದರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ, ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು. ನೋಡಿರಿ ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಬೇಕಾದ್ರೆ ಸಾಕು. ನೋಡಿ 7 ಆರೋಪಿಗಳೇನೋ ರಿಲೀಸ್ ಆದರು ಮೊನ್ನೆ. ಆದರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ, ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು
ಸ್ವಲ್ಪ ನಾಯಿ ಕರ್ಸಿದ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ನೋಡಿರಿ. ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಯಾಕಂದ್ರೆ ಸಾಕು. ನೋಡಿ, 7 ಆರೋಪಿಗಳೇನೋ ರಿಲೀಸ್ ಆದ್ರು ಮೊನ್ನೆ. ಆದರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ, ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಕರ್ಸಿದ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ನೋಡಿರಿ. ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ. ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸಿ. ಸರ್ ದರ್ಶನ್ ಸರ್, ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ಯಾಕಂದ್ರೆ ಸಾಕು. ನೋಡಿ, 7 ಆರೋಪಿಗಳೇನೋ ರಿಲೀಸ್ ಆದ್ರು ಮೊನ್ನೆ. ಆದರೆ ಆರೋಪಿ ಜಗದೀಶ್ಗೆ ಬೇಲ್ ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಯಾಕೆ? ಜಾಮೀನಿಗೆ ಶ್ಯೂರಿಟಿ ನೀಡಲು ಯಾರು ಮುಂದೆ ಬರ್ತಾ ಇಲ್ಲ. ತಮ್ಮನ ಸ್ಥಿತಿ ನೆನೆದು ಭಾವುಕರಾಗಿದ್ದಾರೆ ಅಣ್ಣ ಸಂತೋಷ್. ಅಕ್ಕಪಕ್ಕದ ಮನೆಯವರು ನಮಗೆ ಯಾರು ನೆರವಾಗ್ತಾ ಇಲ್ಲ. ದರ್ಶನ್ ಸರ್, ನೀವೇ ನನ್ನ ತಮ್ಮನಿಗೆ ಬೇಲ್ ಕೊಡಿಸಿ, ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇನೆ. ಜಗದೀಶ್ ಸಹೋದರ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಆರೋಪಿ ಜಗದೀಶ್ನಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಶ್ಯೂರಿಟಿ ಕೊಡೋರೇ ಇಲ್ಲ. ಇದರಿಂದ ಸಾಕಷ್ಟು ಪಾಠವನ್ನು ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ಆದಷ್ಟು ನಮಗೆ ಇವತ್ತು ಸ್ವಲ್ಪ ನ್ಯಾಯ ಕರ್ಸಿದ ಸಪೋರ್ಟ್ ಮಾಡಿದರೆ ಒಂದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ನಾವಂತ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ನೋಡಿರಿ. ನಾಗೇಶ್ ಅವ್ರ ನಾಗೇಶ್ ಸರ್, ನೀವೊಂದು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ನಮಗಂತ ಪಾಣಿ ಕೊಡೋದಂತ ಯಾರಿಲ್ಲ.